ಅಂಧ ಅನಾಥರ ಬಾಳಿಗೆ ಬೆಳಕಾಗಿರುವಂಥದ್ದು ಗದಗನ ವೀರೇಶ್ವರ ಪುಣ್ಯಾಶ್ರಮ. ಈ ಪುಣ್ಯಾಶ್ರಮದ ಪೀಠಾಧಿಪತಿಗಳಿಗೆ ಇವಾಗ ಜೀವ ಬೆದರಿಕೆ ಬಂದಿದ್ದು ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಈ ವೀರೇಶ್ವರ ಪುಣ್ಯಾಶ್ರಮದಲ್ಲಿದ್ದೇವೆ. ಇಲ್ಲಿ ಪಂಡಿತ್ ಪುಟ್ಟರಾಜ್ ಗವಾಯಿಗಳ ಒಂದು ಕತ್ರು ಗದ್ದುಗೆ ಇದೆ. ಈ ಗದ್ದುಗೆಯಲ್ಲಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದು ಪೂಜೆ ಪುನಸ್ಕಾರಗಳನ್ನು ಕೂಡ ಮಾಡ್ತಾರೆ. ಇದೇ ಒಂದು ಆವರಣದಲ್ಲಿ ಅಂಧ ಅನಾಥರ ಬಾಳಿನ ವಿದ್ಯಾರ್ಥಿಗಳಿದ್ದಾರೆ, ಅವರು ಕೂಡ ಈ ಒಂದು ಆಶ್ರಮದಲ್ಲಿ ಕಲಿತಾ ಇರ್ತಾರೆ. ಈ ಒಂದು ಮಠದ ಪೀಠಾಧಿಪತಿಗಳಾದಂಥ ಶ್ರೀ ಕಲ್ಲಯ್ಯಜ್ಜನವರ ಅವರಿಗೆ ಜೀವ ಬೆದರಿಕೆ ಆರೋಪ ಬಂದಿರುವಂಥದ್ದು. ಅದೇ ರೀತಿಯಾಗಿ ಸಾಕಷ್ಟು ಮಾನಸಿಕವಾಗಿ ಕಿರುಕುಳ ನೀಡ್ತಾ ಇದ್ದಾರೆ ಅಂತೇಳಿ, ಅದು ಬೇರೆ ಯಾರೂ ಅಲ್ಲ, ಇಲ್ಲಿರುವಂಥ ಟ್ರಸ್ಟ್ನ ಸದಸ್ಯರು ಕಿರುಕುಳ ನೀಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ಶ್ರೀಗಳಿದ್ದಾರೆ, ಅವರನ್ನು ಮಾತಾಡ್ಸೋಣ. ಅಜ್ಜವ್ರೆ, ಇವಾಗ ನಿಮ್ಗೆ ಜೀವ ಬೆದರಿಕೆ ಮತ್ತು ಮಾನಸಿಕ ಕಿರುಕುಳ ನೀಡ್ತಾ ಇದ್ದವರು ಯಾರು? ಇಲ್ಲಿ ಇಟಗಿ ಶಿವರುದ್ರಪ್ಪನವರು, ಆಮೇಲೆ ಎಸ್.ಎಮ್. ಗೌಡರು, ಸಿರುಳಮಠ ಮಲ್ಲಯ್ಯರು, ಪ್ರಕಾಶ್ ಬಸರಿಗಡದವರು, ಚಕ್ರಣ್ಣವರು, ವಸಂತ ಗೌಡರು, ಇವರೆಲ್ಲ 6 ಮಂದಿ. ಎದ್ರ ಸಂಬಂಧ ರೀ ಅಜ್ಜರ? ಕಾರಣ ಏನು, ಯಾಕೆ ನಿಮಗೆ ಈ ರೀತಿ ಮಾಡ್ತಿದ್ದಾರೆ? ಯಾಕಂತಂದ್ರೆ ಇಲ್ಲಿ ಬಾವಿ ತೋಡಿಸ್ಬೇಕಂದ್ವಿ, ತೋಡಿಸ್ಬಾರ್ದು ಅಂತೇಳಿ ಬಸರಿಗಡದವರು ಕೋಟಿ ಹಾಕಿದ್ರು. ಇವ್ರದ್ದು ಒಂದು ರೀತಿ ಕಿರುಕುಳ. ಇಟಗಿ ಶಿವರುದ್ರಪ್ಪನವರು 10 ಲಕ್ಷ ಕೇಳಿದ್ರು, ಅವ್ರಿಗೆ ಕೊಡಲಿಲ್ಲ. ಅವ್ರಿಲ್ಲ ಸಲ್ಲದ ಶಬ್ದಗಳು ಆರೋಪ ಅವ್ರದ್ದಾತು. ಈಗ ವಸಂತ ಗೌಡ್ರಿಗೆ ನಾವು ಕಾಳು ಕಡಿ ಕೊಡೋದಿಲ್ಲ, ಅವ್ರದ್ದು ಆ ರೀತಿ ಒಳಗೆ. ಇಲ್ಲಿ ಶಿಕ್ಷಣ ಸಮಿತಿ ಒಳಗೆ ಎಸ್.ಎಮ್. ಗೌಡರು, ಅವರು ಸಿರುಳಮಠ ಮಲ್ಲಯ್ಯ ಮತ್ತು ಚಕ್ರಣ್ಣವರು ಸಮಿತಿ ಶಿಕ್ಷಣದ ಒಳಗೆ ನಮ್ಮದೇ ನಡಿಬೇಕು, ನಾವು ಮಾಡ್ಬೇಕಂತ ಅವ್ರದ್ದು. ಎಲ್ಲಿ ನಾವು ಏನು ಇದು ಮಾಡಿದ್ರು ನಮ್ಮದಯ್ಯ ಅವ್ರದ್ದು ಟಾರ ಕೊಟ್ರೆ ಅಂತ ತೊಗೊಬೇಡ್ರಿ, ಅವ್ರದ್ದು ಆಗಿಲ್ಲ ರಿನ್ಯೂವಲ್ ನಮ್ಮದಾಗೈತೆ ಅಂತೇಳಿ ಅವ್ರು ಆ ರೀತಿ ಒಳಗೆ ಅವ್ರದ್ದು ಮುಂದುವರಿಸ್ತಾರೆ. ಪೊಲೀಸರು ಮೊರೆ ಹೋಗ್ತಾ ಇದ್ದಾರೆ. ಅದಕ್ಕೆ ನಾನು ಇವತ್ತು ಪೊಲೀಸರು ಮರೆ ಹೋಗ್ತೀನಿ. ಈ ಪೀಠ ತ್ಯಾಗನೂ ಮಾಡ್ಲಿಕ್ಕೆ ರೆಡಿ ಇದ್ದೀರಾ? ಯಾಕಂತೀರಿ? ಇದೆಲ್ಲ ಕಿರುಕುಳ ಇವೆಲ್ಲ ಮನಸ್ಸಿಗೆ ನಾವು ದುಃಖಾಗಿ, ಹಂಗಾಗಿ ಮನಸ್ಸಿಗೆ ದುಃಖಾಗಿ ಬ್ಯಾಡ ಅನಿಸ್ಬಿಟ್ಟೈತಿ. ಹಾಂ, ಇಂಥವೆಲ್ಲ ಆರೋಪಗಳು ಇದ್ದುಕೊಂಡು ಯಾಕಿರ್ಬೇಕಂತ? ಹೌದು. ಒಟ್ಟಾರೆ ಹೇಳ್ಬೇಕಂತಂದರೆ ಶ್ರೀ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಸಾಕಷ್ಟು ಇವಾಗ ಶ್ರೀಗಳಿಗೆ ಸಾಕಷ್ಟು ಕಿರುಕುಳ ಮತ್ತು ಜೀವ ಬೆದರಿಕೆ ಆರೋಪಗಳು ಬರ್ತಾ ಇದ್ದಾವೆ. ಜೀವ ಬೆದರಿಕೆ ಹಾಕ್ತಾ ಇದ್ದಾರೆ ಅಂತೇಳಿ ಪೀಠಾಧಿಪತಿಗಳಂತ ಶ್ರೀ ಕಲ್ಲಯ್ಯಜ್ಜನವರು ಹೇಳ್ತಾ ಇದ್ದಾರೆ. ಹೀಗಾಗಿ ನಾನು ಪೊಲೀಸರ ಮೊರೆ ಹೋಗ್ತಾ ಇದ್ದೇನೆ. ಇಂಥ ಎಲ್ಲ ವ್ಯವಸ್ಥೆಯನ್ನು ನೋಡಿಕೊಂಡು ನನಗೆ ಸಾಕಷ್ಟು ಮನಸ್ಸಿಗೆ ಘಾಸಿ ಆಗ್ತಾ ಇದೆ. ಹೀಗಾಗಿ ನಾನು ಇದೇ ರೀತಿ ಮುಂದುವರೆದರೆ ಈ ಒಂದು ಪೀಠದ ತ್ಯಾಗ ಮಾಡಲು ಕೂಡ ಸಿದ್ಧ ಅಂಥೇಳಿ ಕಲ್ಲಯ್ಯಜ್ಜನವರು ಹೇಳ್ತಾ ಇದ್ದಾರೆ. ಅಂಧ ಅನಾಥರ ಬಾಳಿಗೆ ಬೆಳಕಾಗಿರುವಂಥದ್ದು ಗದಗನ ವೀರೇಶ್ವರ ಪುಣ್ಯಾಶ್ರಮ. ಈ ಪುಣ್ಯಾಶ್ರಮದ ಪೀಠಾಧಿಪತಿಗಳಿಗೆ ಇವಾಗ ಜೀವ ಬೆದರಿಕೆ ಬಂದಿದ್ದು ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಈ ವೀರೇಶ್ವರ ಪುಣ್ಯಾಶ್ರಮದಲ್ಲಿದ್ದೇವೆ. ಇಲ್ಲಿ ಪಂಡಿತ್ ಪುಟ್ಟರಾಜ್ ಗವಾಯಿಗಳ ಒಂದು ಕತ್ರು ಗದ್ದುಗೆ ಇದೆ. ಈ ಗದ್ದುಗೆಯಲ್ಲಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದು ಪೂಜೆ ಪುನಸ್ಕಾರಗಳನ್ನು ಕೂಡ ಮಾಡ್ತಾರೆ. ಇದೇ ಒಂದು ಆವರಣದಲ್ಲಿ ಅಂಧ ಅನಾಥರ ಬಾಳಿನ ವಿದ್ಯಾರ್ಥಿಗಳಿದ್ದಾರೆ, ಅವರು ಕೂಡ ಈ ಒಂದು ಆಶ್ರಮದಲ್ಲಿ ಕಲಿತಾ ಇರ್ತಾರೆ. ಈ ಒಂದು ಮಠದ ಪೀಠಾಧಿಪತಿಗಳಾದಂಥ ಶ್ರೀ ಕಲ್ಲಯ್ಯಜ್ಜನವರ ಅವರಿಗೆ ಜೀವ ಬೆದರಿಕೆ ಆರೋಪ ಬಂದಿರುವಂಥದ್ದು. ಅದೇ ರೀತಿಯಾಗಿ ಸಾಕಷ್ಟು ಮಾನಸಿಕವಾಗಿ ಕಿರುಕುಳ ನೀಡ್ತಾ ಇದ್ದಾರೆ ಅಂತೇಳಿ, ಅದು ಬೇರೆ ಯಾರೂ ಅಲ್ಲ, ಇಲ್ಲಿರುವಂಥ ಟ್ರಸ್ಟ್ನ ಸದಸ್ಯರು ಕಿರುಕುಳ ನೀಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ಶ್ರೀಗಳಿದ್ದಾರೆ, ಅವರನ್ನು ಮಾತಾಡ್ಸೋಣ. ಅಜ್ಜವ್ರೆ, ಇವಾಗ ನಿಮ್ಗೆ ಜೀವ ಬೆದರಿಕೆ ಮತ್ತು ಮಾನಸಿಕ ಕಿರುಕುಳ ನೀಡ್ತಾ ಇದ್ದವರು ಯಾರು? ಇಲ್ಲಿ ಇಟಗಿ ಶಿವರುದ್ರಪ್ಪನವರು, ಆಮೇಲೆ ಎಸ್.ಎಮ್. ಗೌಡರು, ಸಿರುಳಮಠ ಮಲ್ಲಯ್ಯರು, ಪ್ರಕಾಶ್ ಬಸರಿಗಡದವರು, ಚಕ್ರಣ್ಣವರು, ವಸಂತ ಗೌಡರು, ಇವರೆಲ್ಲ 6 ಮಂದಿ. ಎದ್ರ ಸಂಬಂಧ ರೀ ಅಜ್ಜರ? ಕಾರಣ ಏನು, ಯಾಕೆ ನಿಮಗೆ ಈ ರೀತಿ ಮಾಡ್ತಿದ್ದಾರೆ? ಯಾಕಂತಂದ್ರೆ ಇಲ್ಲಿ ಬಾವಿ ತೋಡಿಸ್ಬೇಕಂದ್ವಿ, ತೋಡಿಸ್ಬಾರ್ದು ಅಂತೇಳಿ ಬಸರಿಗಡದವರು ಕೋಟಿ ಹಾಕಿದ್ರು. ಇವ್ರದ್ದು ಒಂದು ರೀತಿ ಕಿರುಕುಳ. ಇಟಗಿ ಶಿವರುದ್ರಪ್ಪನವರು 10 ಲಕ್ಷ ಕೇಳಿದ್ರು, ಅವ್ರಿಗೆ ಕೊಡಲಿಲ್ಲ. ಅವ್ರಿಲ್ಲ ಸಲ್ಲದ ಶಬ್ದಗಳು ಆರೋಪ ಅವ್ರದ್ದಾತು. ಈಗ ವಸಂತ ಗೌಡ್ರಿಗೆ ನಾವು ಕಾಳು ಕಡಿ ಕೊಡೋದಿಲ್ಲ, ಅವ್ರದ್ದು ಆ ರೀತಿ ಒಳಗೆ. ಇಲ್ಲಿ ಶಿಕ್ಷಣ ಸಮಿತಿ ಒಳಗೆ ಎಸ್.ಎಮ್. ಗೌಡರು, ಅವರು ಸಿರುಳಮಠ ಮಲ್ಲಯ್ಯ ಮತ್ತು ಚಕ್ರಣ್ಣವರು ಸಮಿತಿ ಶಿಕ್ಷಣದ ಒಳಗೆ ನಮ್ಮದೇ ನಡಿಬೇಕು, ನಾವು ಮಾಡ್ಬೇಕಂತ ಅವ್ರದ್ದು. ಎಲ್ಲಿ ನಾವು ಏನು ಇದು ಮಾಡಿದ್ರು ನಮ್ಮದಯ್ಯ ಅವ್ರದ್ದು ಟಾರ ಕೊಟ್ರೆ ಅಂತ ತೊಗೊಬೇಡ್ರಿ, ಅವ್ರದ್ದು ಆಗಿಲ್ಲ ರಿನ್ಯೂವಲ್ ನಮ್ಮದಾಗೈತೆ ಅಂತೇಳಿ ಅವ್ರು ಆ ರೀತಿ ಒಳಗೆ ಅವ್ರದ್ದು ಮುಂದುವರಿಸ್ತಾರೆ. ಪೊಲೀಸರು ಮೊರೆ ಹೋಗ್ತಾ ಇದ್ದಾರೆ. ಅದಕ್ಕೆ ನಾನು ಇವತ್ತು ಪೊಲೀಸರು ಮರೆ ಹೋಗ್ತೀನಿ. ಈ ಪೀಠ ತ್ಯಾಗನೂ ಮಾಡ್ಲಿಕ್ಕೆ ರೆಡಿ ಇದ್ದೀರಾ? ಯಾಕಂತೀರಿ? ಇದೆಲ್ಲ ಕಿರುಕುಳ ಇವೆಲ್ಲ ಮನಸ್ಸಿಗೆ ನಾವು ದುಃಖಾಗಿ, ಹಂಗಾಗಿ ಮನಸ್ಸಿಗೆ ದುಃಖಾಗಿ ಬ್ಯಾಡ ಅನಿಸ್ಬಿಟ್ಟೈತಿ. ಹಾಂ, ಇಂಥವೆಲ್ಲ ಆರೋಪಗಳು ಇದ್ದುಕೊಂಡು ಯಾಕಿರ್ಬೇಕಂತ? ಹೌದು.
ಒಟ್ಟಾರೆ ಹೇಳ್ಬೇಕಂತಂದ್ರೆ ಏನು ಶ್ರೀ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಸಾಕಷ್ಟು ಇವಾಗ ಶ್ರೀಗಳ ಗೆ ಸಾಕಷ್ಟು ಕಿರುಕುಳ ಮತ್ತು ಜೀವ ಬೆದರಿಕೆ ಆರೋಪಗಳು ಬರ್ತಾ ಇದ್ದಾವೆ. ಜೀವ ಬೆದರಿಕೆ ಹಾಕ್ತಾ ಇದ್ದಾರೆ ಅಂತೇಳಿ ಪೀಠಾಧಿಪತಿಗಳಂತ ಶ್ರೀ ಕಲ್ಲಯ್ಯಜ್ಜನವರು ಹೇಳ್ತಾ ಇದ್ದಾರೆ. ಹೀಗಾಗಿ ನಾನು ಪೊಲೀಸರ ಮೊರೆ ಹೋಗ್ತಾ ಇದ್ದೇನೆ. ಇಂಥ ಎಲ್ಲ ವ್ಯವಸ್ಥೆಯನ್ನು ನೋಡಿಕೊಂಡು ನನಗೆ ಸಾಕಷ್ಟು ಮನಸ್ಸಿಗೆ ಘಾಸಿ ಆಗ್ತಾ ಇದೆ. ಹೀಗಾಗಿ ನಾನು ಇದೇ ರೀತಿ ಮುಂದುವರೆದರೆ ಈ ಒಂದು ಪೀಠದ ತ್ಯಾಗ ಮಾಡಲು ಕೂಡ ಸಿದ್ಧ ಅಂತ ಹೇಳಿ ಕಲ್ಲಯ್ಯಜ್ಜನವರು ಹೇಳ್ತಾ ಇದ್ದಾರೆ.